ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಎಲೆಯ ಮೇಲೆ ನೀವು ಈ ಎರಡು ವಸ್ತುಗಳನ್ನು ಹಾಕಿ ನಿಮ್ಮ ಮನೆಯಲ್ಲಿ ಪ್ರದೋಷದ ಸಮಯದಲ್ಲಿ ಇಟ್ಟಿದ್ದೆ ಆದರೆ ನೋಡಿ ಎಷ್ಟು ಚಮತ್ಕಾರಿ ನಡೆಯುತ್ತೆ. ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಎಷ್ಟು ಆನಂದವಾಗಿ ಸಂತೋಷವಾಗಿ ತುಂಬ ಸುಖಮಯವಾದ ಜೀವನವನ್ನು ನಡೆಸ್ತೀರಾ. ಎಲ್ರಿಗೂ ಒಂದು ಕೊರತೆ ಅನ್ನೋದು ಇರುತ್ತೆ. ನಮ್ಗೆ ನೆಮ್ಮದಿ ಇಲ್ಲ, ನಮಗೆ ಒಂದು ಆರೋಗ್ಯ ಇಲ್ಲ, ದುಡ್ಡು ಕಾಸಿಲ್ಲ, ಸಮಸ್ಯೆಗಳು ಈಗ ತುಂಬ ಕಾಡ್ತಾ ಇದೆ. ಇದು ಎಲ್ಲದಕ್ಕೂ ಕೂಡ ಪ್ರತಿಯೊಂದು ದಿನ ತಿಥಿ ವಾರ ಅನ್ನುವಂಥದ್ದು ನಮ್ಮ ಅದೃಷ್ಟವನ್ನು ಕೂಡ ಪರೀಕ್ಷೆ ಮಾಡುತ್ತೆ. ಹೌದು, ಸೋಮವಾರಕ್ಕೆ ತುಂಬ ವಿಶೇಷತೆ ಇದೆ. ಎಷ್ಟೋ ಜನ ನಮಗೆ ಶನಿ ದೋಷಗಳಿದೆ ಅನ್ನುವಂಥವರು ಶಿವಸ್ವಾಮಿಯನ್ನು ಪೂಜೆ ಮಾಡಿ ಶಿವಸ್ವಾಮಿಯ ಭಕ್ತಾದಿಗಳನ್ನು ಯಾವುದೇ ರೀತಿಯಾದಂಥ ಕಷ್ಟ ಕೊಡೋದಕ್ಕೆ ಶನಿದೇವರು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ತುಂಬ ಜನ ಇನ್ನಷ್ಟು ನಮ್ಮ ಮನಸ್ಸಿನ ಮೇಲೆ ಅಗಾಧವಾದಂಥ ನೋವು ಮೂಡಿದೆ, ಯಾವುದೋ ಸಮಸ್ಯೆಗಳು ತಂದೊಡ್ಡಿದೆ, ಯಾವ ರೀತಿ ನಾವು ರಿಕವರ್ ಆಗಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಮನಸ್ಸು ತುಂಬ ನೋವಲ್ಲಿದೆ ಅನ್ನುವಂಥವರು ಕೂಡ ಸೋಮವಾರ, ಯಾಕಂದರೆ ಚಂದ್ರನನ್ನು ನಾವು ಆರಾಧಿಸುವಂಥ ಈ ದಿನ ಸಾಧ್ಯ ಆದರೆ ನೀವು ಅಕ್ಕಿಯನ್ನು, ಹಾಲನ್ನು, ಬಿಳಿ ಪದಾರ್ಥಗಳಿಂದ ಕೂಡಿರುವಂಥ ವಸ್ತುಗಳನ್ನು ಯಾರಿಗಾದರೂ ಬಡವರಿಗೆ ಅದು ಕರೆಕ್ಟಾಗಿ ಅವ್ರಿಗೆ ಅದು ಸೂಕ್ತವಾಗಿರಬೇಕು ಅಂತಹವರಿಗೆ ನೋಡಿಕೊಂಡಿದ್ದೆ ದಾನ ಮಾಡಿದ್ರೆ ಮಾತ್ರ. ನೋಡಿ, ಯಾವುದೇ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ಮಾಡಬೇಕು ಅಂತಿಲ್ಲ. ಕೆಲವೊಂದು ದಾನ ಧರ್ಮಗಳು ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೆ, ನಮಗೆ ಒಳ್ಳೆಯದನ್ನು ಮಾಡುತ್ತೆ. ಸ್ನೇಹಿತರೆ, ಈ ಥರ ನೀವು ಇದನ್ನು ಮಾಡಿಕೊಂಡಾಗ ಮನಸ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮನಸ್ಸೇ ಮಹಾದೇವ ಅಂತ ಹೇಳ್ತೀವಿ. ಆ ಮನಸ್ಸನ್ನು ನಾವು ಕ್ಲೀನಾಗಿ ಆರೋಗ್ಯವಾಗಿ ಇಟ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರಬಹುದು. ಆರೋಗ್ಯ ಅನ್ನೋದು ಕೂಡ ತಾನಾಗೇ ಬರುತ್ತೆ. ಒಳ್ಳೆಯ ಯೋಚನೆಗಳಿಂದ ನಮ್ಮ ಜೀವನವನ್ನು ನಾವು ಸುಂದರವಾಗಿ ರೂಪಿಸ್ಕೊಳ್ಬಹುದು. ಒಂದರಿಂದ ಒಂದು ಕನೆಕ್ಟ್ ಆಗಿರುತ್ತೆ, ಒಂದು ಚೈನ್ ಲಿಂಕ್ ಥರ ಇರುತ್ತೆ. ಇವುಗಳೆಲ್ಲವೂ ಡೈರೆಕ್ಟಾಗಿ ನಮ್ಗೆ ದುಡ್ಡು ಬರಬೇಕಷ್ಟೇ ಅನ್ನುವಂಥವರು ಕೂಡ ಕೆಲವೊಬ್ಬರು ಇದ್ದಾರೆ. ಯಾವುದೇ ಪರಿಹಾರ ಮಾಡಿಕೊಂಡ್ರು ಕೂಡ ನಮಗೆ ಈ ಮನಸ್ಸು ಗಿನಸು ಇದೆಲ್ಲ ಬೇಕಾಗಿಲ್ಲ, ನಮ್ಗೆ ದುಡ್ಡು ಬೇಕು ಅನ್ನುವಂಥವ್ರು ಇರ್ತಾರೆ. ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ಮನಸ್ಸು ನೆಮ್ಮದಿಯಾಗಿ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ವ್ಯರ್ಥ ಆಗಿಬಿಡುತ್ತೆ. ನಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂದರೆ ಮನಸ್ಸಿನ ಕಾರಕ ಬಂದು ಚಂದ್ರನಿಗೆ ಹಾಲು, ಅಕ್ಕಿ, ಬಿಳಿ ಪಾಯಸ ಇದು ಎಲ್ಲವೂ ಕೂಡ ತುಂಬ ವಿಶೇಷವಾಗಿರುತ್ತೆ. ಆ ಥರ ನಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನೀವು ಬಡವರಿಗೆ ದಾನ ಮಾಡಬಹುದು. ಇನ್ನು ಈ ಸೋಮವಾರ ತಪ್ಪದೆ ಎಕ್ಕದ ಎಲೆಯ ಪರಿಹಾರವನ್ನು ಮಾಡಿಕೊಳ್ಳಿ. ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು. ಆಕಸ್ಮಿಕ ಧನ ಲಾಭ ಆಗುತ್ತೆ. ಆಕಸ್ಮಿಕವಾಗಿ ಅದೃಷ್ಟ ಅನ್ನೋದು ಹುಡುಕೊಂಡು ಬರುತ್ತೆ. ತುಂಬ ಜನ ಯಾವುದೇ ಮಾರ್ಗಗಳಿಲ್ಲ, ಯಾವುದೇ ಕಡೆಯಿಂದ ನಮಗೆ ಒಂದೇ ಒಂದು ರೂಪಾಯಿ ಕೂಡ ಬರೋದಿಲ್ಲ, ನಾವು ಕಷ್ಟಪಟ್ಟು ದುಡಿಬೇಕು, ನಾವು ತಿನ್ನಬೇಕು ಇಷ್ಟೇ ಅನ್ನುವಂಥವ್ರಿಗೂ ಕೂಡ ನಿಮಗೇನೆ ಗೊತ್ತಿರೋದಿಲ್ಲ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಅದೃಷ್ಟವನ್ನು ತಂದುಕೊಡುತ್ತೆ ಅಂತಂದ್ಬಿಟ್ಟು. ಅದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಹತ್ತಿರದಲ್ಲೇ ನಿಮ್ಗೆ ಏನಾದರೂ ಶಿವಸ್ವಾಮಿಯ ಆಲಯಗಳಿದ್ದರೆ ಹೋಗಿ ಅಭಿಷೇಕ ಮಾಡ್ಕೊಂಡು ಬರಬಹುದು. ಯಥಾವತ್ತಾಗಿ ನಾವು ಸೋಮವಾರದ ದಿನಗಳಲ್ಲಿ ಅಭಿಷೇಕ ಮಾಡ್ಕೊಳ್ತಾ ಬಂದಾಗ ಶಿವಸ್ವಾಮಿ ಆಜ್ಞೆ ಇಲ್ಲದು ಹುಲ್ಲುಕಡ್ಡಿ ಕೂಡ ಆಡೋದಿಲ್ಲ. ಶಿವಸ್ವಾಮಿಯನ್ನು ಭಕ್ತಿಯಿಂದ ಯಾರು ಏನೇ ಕೇಳಿದ್ರು ಕೂಡ ಶಿವಸ್ವಾಮಿ ನಮಗೆ ಕೊಟ್ಟೇ ಕೊಡ್ತಾನೆ. ಸ್ನೇಹಿತರೆ, ಅದು ಶ್ರದ್ಧಾ, ಭಕ್ತಿ, ನಂಬಿಕೆ ಇರಬೇಕು. ಇದನ್ನಿಟ್ಕೊಂಡು ಏನಾದರೂ ನೀವು ಸೋಮವಾರದ ದಿನಗಳಲ್ಲಿ ಈ ಪರಿಹಾರ ಮಾಡಿಕೊಂಡ್ರೆ ನಮಗೆ ಪರ್ವತದಷ್ಟು ಬೆಟ್ಟದಷ್ಟು ಸಮಸ್ಯೆಗಳಿದೆ ಅನ್ನುವಂಥವರು ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಮಂಜಿನಂತೆ ಕರಗೋಗುತ್ತೆ. ಆ ಸಮಸ್ಯೆಗಳಿಂದ ನಮಗೆ ಏನೂ ಕೂಡ ನೋವಾಗೋದಿಲ್ಲ. ಸಮಸ್ಯೆಗಳು ಇಷ್ಟೊಂದು ಬಂದಿತ್ತಾ, ಹಿಂಗೋಯ್ತಾ ಅನ್ನುವಂಥ ಆಶ್ಚರ್ಯ ನಮಗೆ ಮೂಡುತ್ತೆ. ನೋಡಿ, ಈ ಪರಿಹಾರ ಎಕ್ಕದ ಗಿಡದ ಹತ್ರ ಹೋಗಿದ್ದೆ, ನಮಸ್ಕಾರ ಮಾಡಿ ಒಂದು ಚೆನ್ನಾಗಿರುವಂಥ ಎಲೆಯನ್ನು ತಗೊಂಡು ಬನ್ನಿ. ಫಸ್ಟು ಪ್ರಕೃತಿ ಮಾತೆ ಎಷ್ಟೊಂದು ನಮಗೆ ಆಶೀರ್ವಾದ ಕೊಡ್ತಾಳೆ ಅಂದರೆ ಪ್ರತಿ ಗಿಡ ಮರ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಶಕ್ತಿದಾಯಕವಾಗಿರುತ್ತೆ. ಅದನ್ನು ನಾವು ತಿಳ್ಕೊಳ್ಬೇಕು ಅಷ್ಟೇ. ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಈ ಎಲೆಗೆ ತುಂಬ ಶಕ್ತಿ ಇರೋದ್ರಿಂದ ಮೊದಲು ಸ್ವಲ್ಪ ಅರಿಶಿಣ ನೀರು ಮಾಡಿಕೊಂಡು ಅದರಲ್ಲಿ ನೀವು ಇದನ್ನು ಡಿಪ್ ಮಾಡಿ ತಗೊಂಡಿದ್ದೆ. ತದನಂತರ ಕ್ಲೀನಾಗಿ ಒರೆಸ್ಬಿಟ್ಟು
ಸ್ವಲ್ಪ ಗಂಧ ಇಡಿ, 3 ಕಡೆ ಹಾಗೂ ಕುಂಕುಮವನ್ನು ಇಡಿ. ಈ ಥರ ಇಟ್ಟು ಒಂದು ಪ್ಲೇಟಲ್ಲಿ ನೀವು ಇದನ್ನು ಇಡಬೇಕಾಗುತ್ತೆ. ಪ್ರದೋಷದ ಸಮಯದಲ್ಲಿ ಮಾಡ್ಕೊಳ್ಳಿ. ಪ್ರದೋಷದ ಸಮಯ ಶಕ್ತಿ ಜಾಸ್ತಿ ಇರುತ್ತೆ. ಸ್ವಲ್ಪ ನೀವು ಸಾಸಿವೆಯನ್ನು ಹಾಕಿ. ತಂತ್ರ ಪರಿಹಾರಗಳಲ್ಲಿ ಶತ್ರುಗಳು ಜಾಸ್ತಿ ಇದ್ದಾರೆ. ಶತ್ರುಗಳನ್ನು ನಂಬಬಹುದು. ಹಿತಶತ್ರುಗಳು ತುಂಬಾ ಕಷ್ಟ ಕೊಡುವಂಥವರು. ನಮ್ಮ ಜೀವನದಲ್ಲಿ ಸಂತೋಷವನ್ನು ನಾವು ನೋಡ್ತಾ ಇದ್ದರೆ ಅಸೂಯೆ ಪಡುವಂಥವರು ಸಾಕಷ್ಟು ಜನ ನಮ್ಮ ಮಧ್ಯೆನೇ ಇರ್ತಾರೆ. ಅದರಿಂದನೇ ನಮಗೆ ಜೀವನ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಸಾಗ್ತಾ ಇರೋದಿಲ್ಲ ಸ್ನೇಹಿತರೆ. ನೀರಾಗಿಬಿಟ್ಟಿರ್ತೀವಿ ಯಾವಾಗಲೂ ಒಂದೇ ಥರನೇ. ಈ ವರ್ಷ ಹೆಂಗಿದೀವೋ ಈ ಒಂದು 5-6 ವರ್ಷದ ಹಿಂದೆ ಕೂಡ ಹಂಗೆ ಇದ್ವಿ, ಇವಾಗಲೂ ಹಂಗೆ ಇದ್ದೀವಿ, ಮುಂದೆ ಕೂಡ ಹಂಗೆ ಇರ್ತಾರೆ ಬಿಡು, ಇವ್ರ ಜೀವನದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ಅನ್ನುವಂಥವರು ಕೂಡ ತುಂಬ ಜನ ನಮ್ಮ ಬಗ್ಗೆ ಅವರೇ ನಿರ್ಧಾರ ಮಾಡಿಬಿಡ್ತಾರೆ. ಬದಲಾವಣೆ ಆಗಬೇಕು, ಚೆನ್ನಾಗಿರಬೇಕು, ಆದಾಯ ಚೆನ್ನಾಗಿ ಬರಬೇಕು, ದುಡ್ಡು ಕಾಸಲ್ಲಿ ನಾವು ಎಲ್ಲರ ಥರ ಗಟ್ಟಿಯಾಗಿ ನಿಲ್ಲಬೇಕು ಅನ್ನುವಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಸಾಸಿವೆಯನ್ನು ಹಾಕಿ ಸ್ವಲ್ಪ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡಿಕೊಂಡಿದ್ದೆ. ಸಕ್ಕರೆ ಅನ್ನುವಂಥದ್ದು ಎಷ್ಟೋ ನಮ್ಮ ಮನೆಯಲ್ಲಿ ತುಂಬ ಕಹಿ ಘಟನೆಗಳು, ಯಾವಾಗಲೂ ಜಗಳ, ಮನಸ್ತಾಪಗಳು, ಕಿರಿಕಿರಿ ಇದೇ ನಡೀತಾ ಇದ್ದರೆ ಸುಮಧುರವಾಗಿ ಇರುವಂಥ ಒಂದು ಕಾರ್ಯವನ್ನು ಸ್ಟಾರ್ಟ್ ಮಾಡುತ್ತೆ. ಸಕ್ಕರೆ ಸ್ವಲ್ಪ ಹಾಕಿ, ಬೆಳ್ಳುಳ್ಳಿ ಬಂದು ಎಷ್ಟೋ ಶತ್ರುಗಳನ್ನು ನಮ್ಮಿಂದ ದೂರ ಮಾಡುತ್ತೆ. ಯಾರು ಶತ್ರುಗಳು ಅಂತ ತೋರಿಸ್ಕೊಡುತ್ತೆ. ಅದು ಎಲ್ಲವೂ ನಕಾರಾತ್ಮಕವಾಗಿರುವಂಥ ಶಕ್ತಿಗಳನ್ನು ಎಲ್ಲವೂ ಕೂಡ ಭಸ್ಮ ಮಾಡಿ ಸಕಾರಾತ್ಮಕವಾಗಿ ನಮ್ಮ ಮನೆಯಲ್ಲಿ ಇರುವಂಥ ಒಂದು ವಿಚಾರವನ್ನು ಅದು ಬಿಡುಗಡೆ ಮಾಡುತ್ತೆ. ಹಾಗೆ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಇರುವಂಥವರು ಆರೋಗ್ಯವಾಗಿರ್ತಾರೆ. ಅಂದುಕೊಂಡಿರುವ ಕೆಲಸಗಳು, ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಸಿಗುತ್ತೆ, ಮದುವೆ ಮಾಡಿಕೊಳ್ಳುವಂಥ ಯಾವ್ಯಾವ ಸಮಯಕ್ಕೆ ಏನೇನು ಆಗಬೇಕು ಅದು ಕ್ಲೀನಾಗಿ ಆಗುತ್ತೆ ಸ್ನೇಹಿತರೆ. ಇದರ ಜೊತೆ ಅರಿಶಿಣ ಕುಂಕುಮವನ್ನು ಇಡಿ. ಶುಭ ಕಾರ್ಯಗಳಾಗಬೇಕು ನಮ್ಮ ಮನೆಯಲ್ಲಿ. ನಾವು ಪ್ರತಿನಿತ್ಯ ಏನೇ ಕಷ್ಟ ಬಂದರೂ ಕೂಡ ಆ ಕಷ್ಟಗಳನ್ನು ಮೆಟ್ಟಿ ಮುಂದೆ ಹೋಗೋದಕ್ಕೆ ದುರ್ಗಾದೇವಿಯ, ಶ್ರೀ ಮಹಾಲಕ್ಷ್ಮಿಯ ಹಾಗೂ ಗುರುವಿನ ಆಶೀರ್ವಾದ ಬೇಕು ಅನ್ನುವಂಥವರು ಇಷ್ಟನ್ನು ಹಾಕಿ ನೀವು ಪ್ರದೋಷದ ಸಮಯದಲ್ಲಿ ಕೇಳ್ಕೊಳ್ಳಿ. ದೇವ್ರ ಮನೆಯಲ್ಲಿ ಇಟ್ಬಿಡಿ. ರಾತ್ರಿ ಪೂರ್ತಿ ಅದರ ಕೆಲಸ ಮಾಡುತ್ತೆ ತಾನಾಗೆ. ಆಮೇಲೆ ನೋಡಿ, ಒಂದು ನಿಮ್ಮ ಮನೆಯಲ್ಲಿ ಇಷ್ಟೂ ದಿನ ಏನೋ ಒಂಥರ ನಿಂತ ನೀರಾಗಿದ್ದವರು ನಿಮ್ಮ ಮನಸ್ಸು ಕೂಡ ಹಗುರವಾಗುತ್ತೆ. ತುಂಬ ಖುಷಿ ಪಡ್ತೀರಾ. ಹಾಗೂ ಮಾರನೇ ದಿನ ಇದನ್ನು ತಗೊಂಡೋಗಿ ಯಾರು ತುಳಿದೇ ಇರುವಂಥ ಪ್ರದೇಶದಲ್ಲಿ ನಾವು ಹಾಕಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು, ಕಷ್ಟ, ಕಣ್ಣೀರನ್ನು, ದರಿದ್ರ, ಬಡತನವನ್ನು ನಾವು ಹೊರಗಡೆ ಹಾಕ್ತಾಯಿದ್ದೀವಿ. ನೆನಪಲ್ಲಿಟ್ಕೊಳ್ಳಿ. ಇಷ್ಟು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.